ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್ ಗೌಡ, ಈಗ DCM DK ಶಿವಕುಮಾರ್ ಅವರು ಕೂಡ ಬಂದ್ ಹೋದ್ರು. ಅದಾದ ನಂತರ ಅಲ್ಲಿ ಯಾವ ಕಾರಣಕ್ಕೆ ಅಂದ್ರೆ ಈಗ ಪರಿಶೀಲನಾ ಕಾರ್ಯ ಎಲ್ಲ ಮುಗಿದಿದೆ, ಏನು ಹೇಳ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು? ಏನು ವಿಲ್ಸನ್ ಗಾರ್ಡನ್ನಲ್ಲಿ ನಡೆದಂಥ ಭೀಕರ ಸಿಲಿಂಡರ್ ಸ್ಫೋಟದಿಂದಾಗಿ ಓರ್ವ ಬಾಲಕ ಸಾವನ್ನಪ್ಪಿದ್ರೆ ಒಟ್ಟು 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ವಿಲ್ಸನ್ ಗಾರ್ಡನ್ ನಡೆದಿರುವಂತಹ ಭೀಕರ ಸಿಲಿಂಡರ್ ಸ್ಫೋಟ ಏನಿದೆ ಸಾಕಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಯಾಕಂದ್ರೆ ಕೆಲವೊಂದಷ್ಟು ಅನುಮಾನ ಇತ್ತು, ಯಾಕಂದ್ರೆ ಇದು ನಿಜವಾಗ್ಲೂ ಸಿಲಿಂಡರ್ ಸ್ಫೋಟ ಆಗಿದೆಯಾ ಅಥವಾ ಅನುಮಾನಾಸ್ಪದ ಸ್ಫೋಟ ಏನಾದರೂ ಆಗಿತ್ತಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಕೆಲವೊಂದಷ್ಟು ತನಿಖೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಆಗಿರ್ಬೋದು, ಜೊತೆಗೆ NDRF ಅಧಿಕಾರಿಗಳು ಆಗಿರ್ಬೋದು, ಅಗ್ನಿಶಾಮಕ ದಳದವರಾಗಿರ್ಬೋದು, ಜೊತೆಗೆ ಟ್ಯಾಕ್ಸ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಇಲ್ಲಿ ತನಿಖೆನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಕೆಲವೊಂದಷ್ಟು ಮಾಹಿತಿ ಕೂಡ ಕೊಡಲಾಗಿದೆ. ಏನು ಅಂತಂದ್ರೆ ಈ ಒಂದು ಘಟನೆಗೆ ನೇರವಾಗಿ ಸಿಲಿಂಡರ್ ಲೀಕ್ ಆಗಿರುವಂತ ಕಾರಣದಿಂದಲೇ ಈ ಒಂದು ದೊಡ್ಡ ಮಟ್ಟದ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿನೂ ಕೂಡ ಕೊಡಲಾಗ್ತದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ದೃಶ್ಯ ಇಲ್ಲಿ ಕಾಣ್ತಾ ಇದೆ ಅಂದ್ರೆ ಮೇಲ್ಗಡೆ ಇರುವಂತಹ ಒಂದು ಫ್ಲೋರ್ ಏನಿದೆ ಅದು ಕೂಡ ಬ್ಲಾಸ್ಟ್ ಆಗಿ ಕೆಳಗಡೆ ಬಿದ್ದಿದೆ. ಜೊತೆಗೆ ಇಲ್ಲಿ ಎಡಭಾಗದಲ್ಲಿ ನೋಡಬಹುದು ನೀವು, ಇಲ್ಲಿ 4 ಮನೆ ಇದಾವೆ. ಈ ಒಂದು 4 ಮನೆ ಸೇರಿದಂತೆ ಈ ಕಡೆ ಇರುವಂತಹ 4 ಮನೆ, ಜೊತೆಗೆ ಸೈಡ್ ಅಲ್ಲಿ ಇರುವಂತಹ ಮತ್ತೊಂದು ಮನೆ ಇದೆ, ಅಲ್ಲೂ 2 ಮನೆ ಇದೆ. ಟೋಟಲ್ 10 ರಿಂದ 12 ಮನೆಗಳಿಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಸಿಲಿಂಡರ್ ಸ್ಫೋಟದಂತ ಸಂದರ್ಭದಲ್ಲಿ ಮನೆಯಲ್ಲಿ ಕೂಡ ಸಾಕಷ್ಟು ಜನರು ಇದು, ಒಟ್ಟು 12ಕ್ಕೂ ಹೆಚ್ಚು ಜನರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತು ಕೂಡ ಗವರ್ಮೆಂಟ್ ಹಾಲಿಡೇ ಇದೆ, ಇಂಡಿಪೆಂಡೆನ್ಸ್ ಡೇ ಇದೆ, ಎಲ್ಲರೂ ಕೂಡ ಮನೆಯಲ್ಲಿ ಆರಾಮಾಗಿ ಮಲಗಿದ್ರು. 7 ಗಂಟೆ ಸುಮಾರಿಗೆ ಈ ಒಂದು ಭೀಕರವಾದಂತಹ ಸ್ಫೋಟ ಸಂದರ್ಭ, ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂಥ ಜನಗಳೇನಿದ್ರೆ ಕಂಡು ಬಿಡುವಂತ ಕೆಲವೇ ಸೆಕೆಂಡ್ಗಳಲ್ಲಿ ಮನೆಯಲ್ಲೇ ಮೇಲಿರುವಂಥ ಚಾವಣಿ ಆಗಿರ್ಬೋದು, ಶೀಟ್ಗಳಾಗಿರ್ಬೋದು, ಜೊತೆಗೆ ಸ್ಫೋಟದ ತೀವ್ರತೆಯಿಂದ ಏನಿದೆ ಅದರಿಂದಾಗೂ ಕೂಡ ಗೋಡೆಯ ಸಂಪೂರ್ಣ ಭಾಗ ಏನಿದೆ ಅದು ಎಲ್ಲವೂ ಕೂಡ ಅಲ್ಲಿ ಮಲಗಿರುವಂಥ ಏನು ಜನರು ಏನಿದ್ರು ಅವ್ರ ಮೇಲೆ ಬಿದ್ದಿದೆ. ಆ ಒಂದು ಪರಿಣಾಮವಾಗಿ ಒಬ್ಬ ಬಾಲಕ ಸಾವನ್ನಪ್ಪಿದ್ರೆ, ಇನ್ನು 9 ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು DKಶಿ ಕೂಡ ಈಗಷ್ಟೇ ಬಂದು ಇಲ್ಲಿ ಭೇಟಿಯನ್ನು ಕೊಟ್ಟರು. ನಂತರ ಇಲ್ಲಿ ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರೆ ಘಟನೆಗೆ ಕಾರಣ ಏನು, ಜೊತೆಗೆ ಆದಷ್ಟು ಬೇಗ ಈ ಒಂದು ಘಟನೆಗೆ ನಿಖರವಾದಂಥ ಕಾರಣ ಏನು ಅನ್ನೋದನ್ನ ವರದಿ ಕೇಳಿದ್ರೆ. ಜೊತೆಗೆ CM ಕೂಡ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಸಾಕಷ್ಟು ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳಿಂದ ಪಡ್ಕೊಂಡ್ರು. ಜೊತೆಗೆ ಮನೆಗೆ ಬಿದ್ದಿರುವಂಥ ಮಾಲೀಕಿ ಏನಿದ್ದಾರೆ ಅವ್ರಿಗೂ ಕೂಡ ಮಾತನಾಡಿಸಿ ಅವ್ರಿಗೆ ಬೇಕಾದಂಥ ಮುಂದಿನ ದಿನಗಳಲ್ಲಿ ಮನೆಯನ್ನು ಕಟ್ಟಿಸ್ಕೊಡ್ತೀವಿ ಅಂತಲೂ ಕೂಡ ಆ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಸಾವನ್ನಪ್ಪಿರುವಂಥ ಬಾಲಕನ ಕುಟುಂಬಸ್ಥರಿಗೆ 5 ಲಕ್ಷದ ಒಂದು ಪರಿಹಾರ ಕೊಡ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ನಂತರ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಆಗಿರ್ಬೋದು, ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ರೆ ಇಲ್ಲಿ ಆಗ್ತಿರುವಂತಹ ಘಟನೆಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಈಗಾಗಲೇ ಬಾಂಬ್ ಸ್ಕ್ವಾಡ್ ಕೂಡ ಬಂದಿತ್ತು. ಇಲ್ಲಿ ಘಟನೆಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ, ಯಾಕಂದ್ರೆ ಒಂದು ಸಿಲಿಂಡರ್ ಸ್ಫೋಟ ಆದ್ರೆ ಇಷ್ಟು ತೀವ್ರತೆಯಾಗಿ ಇಷ್ಟೊಂದು ಹಾನಿ ಆಗೋದಕ್ಕೆ ಚಾನ್ಸ್ ಇದೆಯಾ ಅನ್ನೋದನ್ನು ಕೂಡ ಕೆಲವೊಂದಷ್ಟು ಮಾಹಿತಿನ ಪಡ್ಕೊಂತಾ ಇದ್ರೆ. ಈಗಾಗಲೇ ಆ ಸಿಲಿಂಡರ್ ಸ್ಫೋಟ ಆಗಿರುವಂತಹ ಗ್ಯಾಸ್ ಸಿಲಿಂಡರ್ ಯಾವುದು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ. ಜೊತೆಗೆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಯಾವ ಏಜೆನ್ಸಿಗೆ ಸೇರಿರುವಂತಹ ಸಿಲಿಂಡರ್ ಇದು, ಯಾವಾಗ ತಂದು ಹಾಕಿದ್ರು, ಎಷ್ಟು kg ಇದೆ, ಯಾಕಂದ್ರೆ ಈಗ ಪ್ರಾಥಮಿಕ ತನಿಖಾ ಹಂತದಲ್ಲಿ 12.5 ಅಂದ್ರೆ 12.5 kg ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಈ ಒಂದು ಏಜೆನ್ಸಿ ಯಾವ್ದು ಇದೆ, ಒಂದು ವೇಳೆ ಈ ಒಂದು ಏಜೆನ್ಸಿ ಏನಾದ್ರು ಒಂದು ರೀತಿಯನ್ನು ಮಾಡ್ಕೊಂಡು ಏನಾದ್ರು ಸಿಲಿಂಡರ್ನ ಕೊಟ್ಟಿದ್ರ, ಅದರಿಂದ ಈ ಒಂದು ಅವಘಡ ಆಯ್ತಾ, ಇವೆಲ್ಲ ಮಾಹಿತಿನ ಪಡೆಯುವಂತ ಕೆಲಸವನ್ನ ಒಂದ್ ಕಡೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಾಂಬ್ ಸ್ಕ್ವಾಡ್ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಈ ಘಟನೆ ನಡೆದಿದೆ ಆ ಮನೆ ಮುಂಭಾಗದಲ್ಲಿ ವಾಸ ಆಗಿರುವಂತ ಒಬ್ರು ತಾಯಿ ಇದ್ದಾರೆ, ಮಾತಾಡ್ತೀನಿ. ಅಮ್ಮ, ಎಷ್ಟೊತ್ತಿಗಾಯ್ತು, ಹೇಗಾಯ್ತು ಅಂತ? ಸರ್ 7:15 8 ಗಂಟೆ ಇರಬೇಕು ಸರ್. ಏನೋ ಡಮ್ ಅಂತು. ನಾವು ಆಚೆ ಒಳಗಡೆ ದಿವನ ಮೇಲೆ ಕೂತ್ಕೊಂಡಿದ್ವಿ ಹಾಲಲ್ಲಿ. ಡಮ್ ಅಂದಿಗೆ ನಾವೆಲ್ಲ ಕಿಚ್ಕೊಂಡು ಓಡೋಗ್ಬಿಟ್ಟು ರೂಮ್ ಒಳಗಡೆ. ಅಷ್ಟೇ ಸರ್, ಇದು ಧೂಳು ಮೇಲೆವರೆಗೂ ಆಡ್ತು. ಧೂಳು, ಬೆಂಕಿ ಏನು ಬಂದಿಲ್ಲ. ಬೆಂಕಿ ಬಗ್ಗೆ ಏನು ಬೇಡ, ಬರೀ ಧೂಳು ಮತ್ತು ಇಟ್ಕೆಗಳು ಧೂಳು ಮಾತ್ರ ಮೇಲೆವರೆಗೂ ಆಡ್ಬಿಡ್ತು. ನಾವು ಕಿಚ್ಕೊಂಡು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಆದ್ಮೇಲೆ ನಾವು ಆಚೆ ಬಂದಿದ್ವಿ. ಅಂದ್ರೆ ಈ ಒಂದು ಘಟನೆ ಆಗ್ಬೇಕಾದ್ರೆ ಅಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ರು, ಅವ್ರು ಯಾರು ಪರಿಚಯ ಇದ್ದಾರೆ ನಿಮಗೆ? ಯಾರಾದ್ರು ಈ ಮನೇಲಿ ಕಸ್ತೀವಿ ಅನ್ನೋಳು ಒಬ್ಬಮ್ಮ, ಅವ್ರಿಗೊಂದು ಮಗು ಕೈಯಲ್ಲು. 6 ಗಂಟೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವಳಿಲ್ಲ. ಅಲ್ಲಿ 2 ಮನೆ ಇದಲ್ಲ, ಒಂದು ಅಪ್ಪನಿಗೆ ಇದು ಹೊಡೆದೋಗಿದೆ, ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಏನೂ ಆಗಿಲ್ಲ. 2 ಮಗು ಮಾತ್ರ, ಮುಸ್ಲಿಮ್ಸ್ ಮಗು ಮಾತ್ರ ಒಂದು ಸುತ್ತಿದ್ದಾರಂತೆ, 2 ಅಂತ ನಂಗೆ ಸರಿ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ಎಷ್ಟು ವರ್ಷದಿಂದ ಈ ಮನೇಲಿ ಇದ್ರು ಅವರು? ಅಂದ್ರೆ ತುಂಬಾ ಹಳೆ ಮನೆ ಅನ್ಸುತ್ತೆ ನೋಡಿದ್ರೆ. ಒಂದು 25 ವರ್ಷ 25 ವರ್ಷ ಆಗಿರುತ್ತೆ ಆ ಮನೆ.
ನಮ್ದು ಇದು 5 ವರ್ಷ ಆಯ್ತು. ಎಷ್ಟು ಜನ ವಾಸ ಮಾಡಿ? ಕೆಳಗಡೆ ಮನೆ ಖಾಲಿ ಮನೆ, ಅದ್ರಲ್ಲಿ ಮಾತ್ರ ಗಂಡ ಹೆಂಡತಿ ಮಗು 3 ಜನ ಇದ್ರು. ಗಂಡ ಇರಲಿಲ್ಲ, ಕೆಲಸಕ್ಕೆ ಹೋಗ್ಬಿಟ್ಟಿದ್ರು ಅನ್ಸುತ್ತೆ. ಮಗುಗೂ ಆ ಅಮ್ಮನ ಮಾತನೇ ಸ್ವಲ್ಪ, ಆ ಅಮ್ಮನಿಗೇನೋ ಮಗು ಏನೋ ಗೊತ್ತಿಲ್ಲ ನಮಗೆ, ಇದೇನೋ ಗೊತ್ತಿಲ್ಲ ನಮಗೆ, ಸುಳ್ಳು ಹೇಳಬೇಕು. ಆ ಮುಸ್ಲಿಮ್ಸ್ ಮಗು ಒಂದು ಹೋಗ್ಬಿಟ್ಟೈತೆ, ಗಂಡು ಮಗು. ಅಂದ್ರೆ ಇಲ್ಲಿ ಟೋಟಲ್ ಇದು ನೋಡಿದ್ರೆ ತುಂಬಾ ಹಳೆ ಕಾಲದ ಹಳೆ ಬೆಳೆ. ಇದೆಲ್ಲ ಹಳೆ ಎಷ್ಟು ಮನೆಗಳಿತ್ತು ಇಲ್ಲಿ? ಇಲ್ಲಿ 4 ಮನೆ ಇದೆ, ಈ ಕಡೆ 4 ಮನೆ ಇದೆ. ಅಲ್ಲೊಂದು ಮನೆ ಹೊಡೆದೋಗಿದೆ, ಇಲ್ಲೊಂದು ಮನೆ ಹೊಡೆದೋಗಿದೆ, ಅಲ್ಲೊಂದು 2 ಮನೆ ಹೊಡೆದಿದ್ದಾರೆ ಅಷ್ಟೇ. ಹತ್ತಲ್ಲೆಲ್ಲ ಒಂದು 10-12 ಮನೆ ಇರಬೇಕು. ನಮ್ಮ ಮನೆ ಗ್ಲಾಸ್ ಎಲ್ಲ ಪುಡಿ ಆಗ್ಬಿಟ್ಟೆ, ಫುಲ್ ಏರಿಯಾ ಫುಲ್ ಗ್ಲಾಸ್ ಎಲ್ಲ ಹೊಡೆದಿದೆ. ಏರಿಯಾ ಫುಲ್ ಒಂದು ಆ ಮನೇಲಿ ಗ್ಲಾಸ್ ಇಲ್ಲ, ಇಲ್ಲೂ ಇಲ್ಲ. ನಮ್ಮ ಮನೆ ಗ್ಲಾಸ್ಗಳು ಇಲ್ಲ. ನಮ್ಮ ಬಾಡಿಗೆ ಮನೆ ಕೆಳಗಡೆ ಅವ್ರ ಮನೆ ಎಲ್ಲ ಅಡುಗೆ ಮನೆಲ್ಲ ಫುಲ್ ಧೂಳು. ಅವ್ರು ಕಳಿಸ್ಬಿಟ್ಟು ಹೋಗಿ ಎಲ್ಲಾದರೂ ದಿವಸ ಅಂತ ನಾನೇ ಕಳ್ಸ್ಕೊಟ್ಟಿರ್ತಾ ಇರಲಿಲ್ಲ. ಅಂದ್ರೆ ನಿಮ್ಗೆ ಏನು ತೊಂದರೆ ನಮ್ಗೆ ಏನೂ ಆಗಿಲ್ಲ, ಮನೆಯಲ್ಲಿ ಯಾವ ಏನೂ ಆಗಿಲ್ಲ. ಅವೆಲ್ಲ ಚೆನ್ನಾಗಿದೆ, 4 ಜನ ಚೆನ್ನಾಗಿದೆ. ದೇವ್ರ ಪುಣ್ಯ ನಮಗೆ, ದೇವ್ರು ನಮ್ಗೆ ಚೆನ್ನಾಗಿಟ್ಟಿದ್ದಾರೆ. ಅಂದ್ರೆ ನಿಮ್ಗೇನು ಅನ್ಸುತ್ತಮ್ಮ ಇದು ಸಿಲಿಂಡರ್ ಇಂದನೇ ಆಗಿದೆ? ಏನಂತ ಗೊತ್ತಿಲ್ಲ ಸರ್. ಇಲ್ಲಿ ಮೇಲೆ ಅನುಮಾನ ಇದೆ ಸಿಲಿಂಡರ್ಗೆ ಅಷ್ಟು ಸ್ಫೋಟ ಇಷ್ಟೊಂದು ಬೆಂಕಿ ಬಂದಿಲ್ಲ ಸರ್. ಕಣ್ಣಲ್ಲಿ ಬೆಂಕಿ ಬಂದರೆ ಬೆಂಕಿ ಬರುತ್ತಲ್ಲ ಆಚೆ, ಬೆಂಕಿ ಆಚೆ ಬಂದಿಲ್ಲ. ಕಣ್ಣಲ್ಲಿ ನೋಡ್ಬೋದು ನಾವು. ಕಿಚ್ಕೊಂಡು ಕೆಳಗಡೆ ಹೋಗಿದ್ದು ಲಾಸ್ಟಲ್ಲಿ ಎಲ್ಲ ಸ್ಟಾಪ್ ಆದಮೇಲೆ ಕಿಚ್ಕೊಂಡು ನಾವು ಕೆಳಗಡೆ ಹೋಗಿದ್ವಿ. ಎಲ್ಲ ಹೋಗಲ್ಲ, ಮನೇಲಿ ಇದ್ವಿ. ಮನೆ ಬೀಗ ಆಗ್ಬಿಟ್ಟು ಹೋಗ್ಬಿಟ್ಟಿಲ್ಲ. ಇವಾಗಲೇ ಬಂದಿರೋಲ್ಲ ನಮಗೆ. ನಮ್ಮ ಹುಡುಗ ಈಗ ಅಷ್ಟೇ ಡಿ ಕೆ ಶಿವಕುಮಾರ್ ಬಂದಾಗ ಮೇಲೆ ಬಂದಿದ್ದಾನೆ ನಮಗೆ. ಏನು ಮಾತಾಡ್ಸಿದ CM ಇಲ್ಲ? ಏನು ಗೊತ್ತಿಲ್ಲಪ್ಪ ನನಗೆ, ಏನಂತ ಗೊತ್ತಿರಲ್ಲ. ಇನ್ನು ನಮ್ಮ ತಂಗಿ ಮನೆ ಕಳ್ಸಿಬಿಟ್ಟು ನಾನು ನೋಡಿ ಭಯ ಪಟ್ಬಿಟ್ಟಲ್ಲ, ಕಳ್ಸಿಬಿಟ್ಟು ಬಂದಿದ್ದೆ. ರಾಮ್, ಇವಿಷ್ಟು ಈ ಘಟನೆಯನ್ನ ಕಣ್ಣಾರೆ ನೋಡ್ದಿರುವಂತ ತಾಯಿ ಮಾತಾಡ್ತಾ ಇದ್ರೆ, ಆದ್ರೂ ಕೂಡ ಘಟನೆ ಆಗಿರುವಂತ ಕೇವಲ 3 ಅಡಿ ಅಂತರದಲ್ಲೇ ಇವರ ಮನೆ ಕೂಡ ಇರುವಂತದ್ದು. ಜೊತೆಗೆ ಈಗ ಆಗಿರುವಂತ ಘಟನೆಗೆ ಕಾರಣ ಏನೋ ಹುಡುಕೋದಕ್ಕೆ ಕೂಡ ವರದಿಯನ್ನು ಕೂಡ CM ಕೇಳಿದ್ರೆ. ಅದೇ ರೀತಿಯಾಗಿ DCM ಕೂಡ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು, ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಜೊತೆಗೆ ಇಲ್ಲಿ ಸತ್ತಿರುವಂತ ಬಾಲಕ ಏನಿದ್ದಾನೆ ಆತನ ಮೃತದೇಹ ಕೂಡ ಈಗಾಗಲೇ ಕುಟುಂಬಸ್ಥರಿಗೆ ಕೊಡಲಾಗಿತ್ತು. ಹೀಗಾಗಿ ಅವ್ರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ DK ಶಿವಕುಮಾರ್ ಮಾಡಿದ್ರು. ಜೊತೆಗೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಘಟನೆಗೆ ನಿಖರವಾದಂತ ಕಾರಣ ಏನು, ಒಂದು ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಮೇಲ್ನೋಡಿಕೆ ಇದು ಪಕ್ಕ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಲಾಗ್ತದೆ. ಅದರಿಂದ ವರದಿಯನ್ನು ಕೊಡಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ CM ಸೇರಿದಂತೆ DCM ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಓಕೆ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.